ಆತ್ಮೀಯರೇ, ಇವತ್ತಿನ ದಿವಸ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನಲ್ಲಿರ್ತಕ್ಕಂತಹ ಎಲೆಯೂರಿನ ತೋಟದ ತಪೋವನ ಇಲ್ಲಿರುವ ವಿಶೇಷವಾದಂತಹ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾದೇವಿಯ ಸನ್ನಿಧಾನದಲ್ಲಿ ಅದ್ಭುತವಾಗಿರತಕ್ಕಂತಹ ಒಂದು ಪ್ರತ್ಯಂಗಿರಾದೇವಿ ಹೋಮ, ದಂಡಿನಿ ದುರ್ಗಾ ಹೋಮ ಸಹಿತವಾಗಿ, ಅರ್ಥಾತ್ ಶಕ್ತಿ ದೇವತೆಯ ಸನ್ನಿಧಾನ. ಸುಂದರವಾಗಿರತಕ್ಕಂತಹ ಈ ತೋಟದ ಮಧ್ಯಭಾಗದಲ್ಲಿ ತಪೋಭೂಮಿಯನ್ನಾಗಿ ಮಾಡಿಕೊಂಡು ತಾಯಿಯಾದಂತಹ ಜಗಜ್ಜನನಿಯಾದಂತಹ ಪ್ರಕೃತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ನಾರಸಿಂಹಿಯಾಗಿರ್ತಕ್ಕಂತಹ ಪ್ರತ್ಯಂಗಿರಾದೇವಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವಳ ಅದ್ಭುತ ರೂಪವನ್ನು ತಾವೆಲ್ಲ ನೋಡಿದ್ದೀರಿ. ಇಲ್ಲಿ ವಿಶೇಷವಾದಂತಹ ಕುಂಡದಲ್ಲಿ, ಅರ್ಥಾತ್ ಯೋನಿ ಕುಂಡದಲ್ಲಿ ಇವತ್ತಿನ ದಿವಸ ಪ್ರತ್ಯಂಗಿರಾದೇವಿ ಹೋಮ ನಡೀತು. ಜೊತೆಯಲ್ಲಿ ದಂಡಿನಿ ದುರ್ಗಾ ಹೋಮ. ಇದನ್ನು ಯಾಕೆ ಮಾಡಬೇಕೋ, ಮಾಡುವುದರಿಂದ ಏನು ಪ್ರಯೋಜನ, ಯಾರೆಲ್ಲ ಮಾಡಬಹುದು, ಇಷ್ಟು ದೊಡ್ಡ ಹೋಮವನ್ನು ಮಾಡುವುದರಿಂದ ಪ್ರಯೋಜನ ಇದೆಯಾ ಇತ್ಯಾದಿ ಹಲವು ಪ್ರಶ್ನೆಗಳು ಮೂಡ್ತದೆ. ನೋಡಿ, ಸಾಧಾರಣವಾಗಿ ದೇವತೆಗಳ ಪ್ರೀತಿಗಾಗಿ ಯಜ್ಞಯಾಗಾದಿಗಳು ಮೊದಲಿನಿಂದಲೂ ಸಹಿತವಾಗಿ ನಡೆದುಕೊಂಡು ಬಂದಿದೆ. ಹಿಂದೆಲ್ಲ ಅಶ್ವಮೇಧ ಮಹಾಯಾಗ, ರಾಜಸೂಯ ಯಾಗ, ಗರುಡಚಯನ ಇತ್ಯಾದಿ ದೊಡ್ಡ ದೊಡ್ಡ ಮಹಾಯಾಗಗಳೆಲ್ಲ ನಡೀತಾ ಇತ್ತು. ಈಗ ಅಷ್ಟು ದೊಡ್ಡ ಯಾಗಗಳನ್ನೆಲ್ಲ ಮಾಡಲಿಕ್ಕೆ ಸಾಮರ್ಥ್ಯ ಕಡಿಮೆ. ಅಷ್ಟು ದೊಡ್ಡ ಯಾಗವನ್ನು ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಗಣ್ಯರು ಸೇರಿಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಕಲಿಯುಗ ಪ್ರಾರಂಭವಾಗಿ ಬಹಳ ಸಮಯ ಕಳೆದು ಹೋಯಿತು. 5,000 ವರ್ಷಗಳೇ ಕಳೆದು ಹೋಗಿದೆ. ಮನುಷ್ಯನಲ್ಲಿ ಕ್ರೋಧ, ಅಸೂಯೆ, ಆಸೆ, ಜೊತೆಯಲ್ಲಿ ಮತ್ತೊಬ್ಬರ ಮೇಲೆ ಈರ್ಷೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಪ್ರತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವುದರ ಮೂಲಕವಾಗಿ ಶಮನ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಅದಕ್ಕೋಸ್ಕರವಾಗಿಯೇ ದೇವಸ್ಥಾನಗಳಲ್ಲಿ ಪ್ರತಿ ವರ್ಷವೂ ವಾರ್ಷಿಕವಾಗಿ ಕಾರ್ಯಕ್ರಮ ಇತ್ಯಾದಿಗಳನ್ನೆಲ್ಲವನ್ನು ಮಾಡ್ತಾರೆ. ಮಾಡುವಂತಹ ಸಂದರ್ಭದಲ್ಲಿ ರಥೋತ್ಸವಾದಿಗಳನ್ನು ಮಾಡ್ತಾರೆ. ಅದನ್ನು ಮಾಡುವಾಗಲೂ ಸಹಿತವಾಗಿ ಅಲ್ಲೂ ಹೋಮ ಹವನಾದಿಗಳು ಬೇಕೇ ಬೇಕು. ಗ್ರಾಮ ಉಳಿಬೇಕು ಅಥವಾ ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲವೂ ಸುಭಿಕ್ಷವಾಗಿರಬೇಕು ಅಂತಾದರೆ ಅಲ್ಲಲ್ಲಿ ಹೋಮ ಹವನ ಯಜ್ಞಯಾಗಾದಿಗಳು ನಡೀತಾ ಇರಬೇಕಾಗಿರ್ತಕ್ಕಂಥದ್ದಿದೆ. ಇದು ವಿಶೇಷವಾಗಿ ಎಲೆಯೂರಿನಲ್ಲಿ ನಡೆದಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರತ್ಯಂಗಿರಾದೇವಿ. ಜೊತೆಯಲ್ಲಿ ದಂಡಿನಿ ದುರ್ಗಾ ಸಹಿತವಾಗಿದ್ದಾಳೆ. ಮನುಷ್ಯನಿಗೆ ಬಂದಿರತಕ್ಕಂತಹ ಮಾಟ ಮಂತ್ರಾದಿ ದೋಷಗಳಿರಲಿ, ಶಾಪ ದೋಷಗಳಿರಲಿ, ಅಥವಾ ಸ್ತ್ರೀ ಸಂಬಂಧವಾದಂತಹ ದೋಷವಾಗಿರಲಿ, ಅಥವಾ ಸ್ತ್ರೀಯರಿಂದಲೇ ಬರತಕ್ಕಂತಹ ವಿಶೇಷವಾದಂತಹ ದೋಷಾದಿಗಳಾಗಿರಲಿ, ಅಥವಾ ಬ್ರಹ್ಮರಾಕ್ಷಸಾದಿ ಪೀಡೆಗಳಾಗಿರಲಿ, ಯಕ್ಷ ಬೇತಾಳಾದಿಗಳ ತೊಂದರೆಗಳಿರಲಿ, ಅಥವಾ ಆಭಿಚಾರಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾಕರ್ಮಗಳು ನಡೆದಿರಲಿ, ಅದನ್ನೆಲ್ಲವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಪ್ರತ್ಯಂಗಿರಾದೇವಿಯಲ್ಲಿ.